ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಷರ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಪಾಯಸ. ಸಮ್ಮರಲ್ಲಿ ದೇಹಕ್ಕೆ ತುಂಬ ತಂಪಾಗಿರುವಂಥ ಪಾಯಸ ಇದು. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, 4 ಕಪ್ ಹಾಲು, 4 ಟೇಬಲ್ ಸ್ಪೂನ್ ಸಕ್ಕರೆ, 3/4 ಕಪ್ ಸಬ್ಬಕ್ಕಿ, ಕೇಸರಿ, ಏಲಕ್ಕಿ ಪುಡಿ, 4 ಸ್ಪೂನು ಬಾದಾಮ್ ಪೌಡರ್, ತುಪ್ಪ, 2 ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕರಗಲಿ. ಸ್ವಲ್ಪ ಗೋಡಂಬಿನ ಹುರ್ಕೊಳ್ಳಿ. ಗೋಡಂಬಿ ಲೈಟ್ ಬ್ರೌನ್ ಆಗಿದೆ. ಈಗ ಬಾದಾಮಿನ ಹಾಕ್ಕೋಬೇಕು. ಅದು ಸ್ವಲ್ಪ ಕೆಂಪಗಾಗಲಿ. ಬಾದಾಮಿ ಕೆಂಪಗಾಗಿದೆ. ಮಿಕ್ಕಿರೋ ತುಪ್ಪದಲ್ಲಿ ನಾನು ತೋರಿಸಿರೋ ಗ್ಲಾಸಲ್ಲಿ 3/4 ಕಪ್ ಸಬ್ಬಕ್ಕಿನ ತುಪ್ಪದಲ್ಲಿ ಹುರ್ಕೋಬೇಕು. ಇದೇ ಕಪ್ಪಲ್ಲಿ 4 ಕಪ್ ಹಾಲು ತೊಗೊಂಡಿದ್ದೀನಿ. ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅದು ವೈಟ್ ಕಲರ್ ಬರುತ್ತೆ, ಆಗಲೇ ನಿಮಗೆ ಗೊತ್ತಾಗುತ್ತೆ. ಈಗ ಸಬ್ಬಕ್ಕಿ ಆಗಿದೆ. ಅದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೋಬೇಕು. ಸಬ್ಬಕ್ಕಿ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ, 10 ನಿಮಿಷ ಕುದಿದ್ಮೇಲೆ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಆಗಲೇ ಆಗ ಸಬ್ಬಕ್ಕಿ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಈ ಥರ ಕುದಿಬೇಕು. ನೋಡಿ, ಈ ಕಪ್ಪಲ್ಲಿ 4 ಕಪ್ ಹಾಲು ಹಾಕ್ತಿದ್ದೀನಿ. ಸಬ್ಬಕ್ಕಿನ ಯಾವ ಕಪ್ಪಲ್ಲಿ 3/4 ಕಪ್ ತೊಗೊಂಡಿರ್ತೀರೋ ಅದೇ ಕಪ್ಪಿಂದನೇ 4 ಕಪ್ ಹಾಲು ಹಾಕಬೇಕು. ಒಂದು ಕುದಿ ಬಂದಮೇಲೆ ಅದಕ್ಕೆ 4 ಸ್ಪೂನ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೇನೆ ಹಾಲಲ್ಲಿ ನೆನೆಸಿಟ್ಟಿರೋ ಕೇಸರಿನ ಹಾಕ್ತಿದ್ದೀನಿ. ಅದಕ್ಕೆ 4 ಸ್ಪೂನ್ ಬಾದಾಮಿ ಪೌಡರ್ ಹಾಕ್ತಿದ್ದೀನಿ. ಅದಕ್ಕೆ ನಾನು ಸಕ್ಕರೆನ ಕಡಿಮೆ ತೊಗೊಂಡಿದ್ದೆ ಬಾದಾಮಿ ಪೌಡ್ರ್ ಹಾಕೋದಕ್ಕೋಸ್ಕರ. ಚೆನ್ನಾಗಿ ಈ ಥರ ಕುದಿಬೇಕು. ಹಾಲು ಚೆನ್ನಾಗಿ ಕುದ್ದಷ್ಟು ರುಚಿ ಸಖತ್ತಾಗಿರುತ್ತೆ. ನೋಡಿ, ಈಗ 15 ನಿಮಿಷ ಹಾಲು ಚೆನ್ನಾಗಿ ಕುದ್ದಿದೆ. ಅದಕ್ಕೇ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ಬಾದಾಮಿನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಸಮ್ಮರ್ ಸೀಸನಲ್ಲಿ ಈ ಪಾಯಸ ದೇಹಕ್ಕೆ ತುಂಬ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಟ್ರೈ ಮಾಡಿದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇನ್ನಷ್ಟು ಟೇಸ್ಟಿ, ಈಸಿ ಆ್ಯಂಡ್ ಸ್ಪೆಷಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ.